ನಿನ್ ಮಗಳು ವಿಕ್ರಮನ್ನ ಹಿಡ್ಕೊಂಡಿದ್ದಾಳೆ ಅಂದ್ರೆ ನಂಬ್ಲಿಲ್ಲ. ಫಾರಿನ್ನಲ್ಲಿರೋ ವಿಕ್ರಮ್ ಬೆಂಗಳೂರಿನಲ್ಲಿ ಇದ್ದಾನೆ ಅಂತಂದ್ರೆ ನಂಬಿ ಹೋಗುವಷ್ಟು ದಡ್ಡ ಅಂದ್ಕೊಂಡಿದ್ಯಾ ಸುಭದ್ರಾ? ನಿನ್ ಮಗಳನ್ನ ಕರ್ಕೊಂಡ್ ಬರೋದಿಕ್ಕೆ ಹೋಗಿದ್ನೆ ಹೊರತು ವಿಕ್ರಮ್ ಅಲ್ಲಿರ್ತಾನೆ ಅಂತ ನಿನ್ ಮಗಳ ಮಾತನ್ನ ನಂಬಿ ಹೋಗಿರ್ಲಿಲ್ಲ. ಇಲ್ಲ ದೊಡ್ಡಪ್ಪ, ಅವನಲ್ಲೇ ಇದ್ದಾನೆ. ಅವನನ್ನ ನಾನು ಹಿಡಿದಿದ್ದೆ, ಆದ್ರೆ ಅವನು ಎಲ್ಲೋ ತಪ್ಪಿಸ್ಕೊಂಡು ನಿಮ್ಮ ಹತ್ರ ನನ್ನ ಸಿಕ್ಕ ಹಾಕ್ಸ್ದ. ಅದ್ ನಿಮಗ್ ಗೊತ್ತಾಗ್ತಿಲ್ಲ. ಅದರ ಅವಶ್ಯಕತೆ ಅವನಿಗೇನಿದೆ? ನೀನ್ ಎಲ್ಲಿದ್ದೀಯಾ, ಯಾವ ಪರಿಸ್ಥಿತಿಲಿ ಇದೀಯಾ ಅಂತ ಫಾರಿನ್ನಲ್ಲಿರೋ ಅವನಿಗೇನ್ ಗೊತ್ತೋ? ನಾನ್ ನಿನ್ನನ್ನು ಹುಡುಕ್ತಾ ಇರ್ತೀನಿ ಅಂತ ಅವನ್ ಕನಸು ಕಾಣ್ತಾ ಇರ್ತಾನ? ದೊಡ್ಡಪ್ಪ, ಅವನು ಮೋಸಗಾರ. ದಯವಿಟ್ಟು ನನ್ನ ನಂಬಿ. ಅವನು ದುಡ್ಗೋಸ್ಕರನೇ ಇದನ್ನೆಲ್ಲ ಮಾಡಿರೋದು ಅಂತ ಬೇಕು ಅಂತಾನೆ ನಮ್ಮ ಊರಿಗೆ ಬಂದು ನಿಮಗೆ ಕ್ಲೋಸ್ ಆಗೋ ಹಾಗೆ ನಾಟಕ ಮಾಡಿ ನನ್ನ ಮದ್ವೆ ಆದ ಅಂತ ಹೇಳ್ದ. ಹೌದು, ಅವನು ಮೋಸಗಾರನೇ. ನನ್ನನ್ನ ನಿನ್ನನ್ನ ಎಲ್ರೂ ಮೋಸ ಮಾಡಿದಾನೆ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ನೀನ್ ಇನ್ನೊಬ್ಬರ ಜೊತೆ ಇರೋ ವಿಡಿಯೋ ಹೇಗ್ ಬಂತು? ಅದಕ್ಕೇನು ಉತ್ತರ ಕೊಡ್ತೀಯಾ? ಅದೆಲ್ಲ ಅವನು ಹುಟ್ಟಾಕಿರೋದು. ಅವನು ರಾಕ್ಷಸ ಆಗಿರೋದ್ರಿಂದಾನೆ ನನ್ನ ಮಗಳನ್ನ ದೋಷಿ ಸ್ಥಾನದಲ್ಲಿ ನಿಲ್ಸಿ ದೊಡ್ಡ ಒಡವೆ ಎಲ್ಲ ಎತ್ಕೊಂಡು ಓಡ್ ಹೋದ. ಅಂತ ಸಾಕ್ಷಿಗಳನ್ನ ಹಲವಾರು ರೆಡಿ ಮಾಡ್ತಾನೆ ಅವನು. ನನಗೂ ಒಂದೇ ಒಂದು ಅವಕಾಶ ಕೊಡಿ ದೊಡ್ಡಪ್ಪ. ಅವನು ಸಿಟಿಯಲ್ಲೇ ಓಡಾಡ್ತಿದ್ದಾನೆ. ಅವನನ್ನ ಹಿಡ್ಕೊಂಡು ಬಂದು ನಿಮ್ ಮುಂದೆ ನಿಜಾನ ಹೇಳಿಸ್ತೀನಿ. ಇದು ನನ್ನ ಲೈಫ್ ದೊಡ್ಡಪ್ಪ. ಅವಕಾಶನ ನಿನ್ಗ? ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಬೇಕಿದ್ರೆ ನಿನ್ಗೆ ಅವಕಾಶ ಕೊಡಲ್ಲ. ನಿನ್ ಮಾತನ್ನು ನಂಬಲ್ಲ. ನೀವು ನನ್ನನ್ನ ನಂಬೇಡಿ, ನನ್ನನ್ನ ಈ ಮನೆ ಮಗ್ಳ ಹಾಗೆ ನೋಡ್ಬೇಡಿ, ನನ್ನನ್ನ ಬಿಟ್ಬಿಡಿ. ಇಲ್ಲ ಅಂದ್ರೆ ನಿಮ್ ಗೌರವ ಮರ್ಯಾದೆ ಎಲ್ಲ ಹೋಗೋ ಹಾಗೆ ಮಾಡ್ತೀನಿ. ಚಂದ್ರ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಮಾತ್ ಮೇಲೆ ಸ್ವಲ್ಪ ನಿಗಾ ಇರ್ಲಿ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ನಿಜಕ್ಕೂ ಸುಳ್ಳುಗೂ ವ್ಯತ್ಯಾಸ ಗೊತ್ತಿಲ್ದಿರೋರ್ ಹತ್ರ ಗೊತ್ತಿದ್ದು ಮಾತಾಡ್ತಿದ್ದೀನಿ.